ಲೋಕಾಯುಕ್ತದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಪ್ರಕರಣ, ಭ್ರಷ್ಟಾಚಾರದ ಲೋಕ ಬಯಲಾಯಿತು. ಅಸಲಿ ಮುಖ ಲೋಕಾಯುಕ್ತ ಅಧಿಕಾರಿಗಳಿಂದಲೇ ಭ್ರಷ್ಟಾಚಾರ ನಡೆದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ನಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಭ್ರಷ್ಟಾಚಾರದ ಕಹಾನಿಯ ಇಂಚಿಂಚು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನೆಲ್ಲೂ ಇಲ್ಲದಂತಹ ರೋಚಕ ಮಾಹಿತಿಗಳು ನಮ್ಮಲ್ಲಿ ಮಾತ್ರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಹಿಂದೆ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಈಗ ಈ ಪ್ರಕರಣದ ಮತ್ತಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ. ಇನ್ನೆಲ್ಲೂ ಇಲ್ಲದಂತ ರೋಚಕ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಾತ್ರ. ಶ್ರೀನಾಥ್ ಜೋಶಿ ನಿಂಗಪ್ಪ ಅಕ್ರಮದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಧಿಕಾರಿಗಳ ಲೂಟಿಯನ್ನ ಲೋಕಾಯುಕ್ತ ಒಪ್ಪಿಕೊಂಡಿದೆ. ಅಧಿಕಾರಿಗಳು ಮಾಡಿರೋದು ಹೌದು ಅನ್ನೋದನ್ನ ತನಿಖೆಯನ್ನು ನಡೆಸ್ತಾ ಇದೆ ಲೋಕಾಯುಕ್ತ. ಸುವರ್ಣ ನ್ಯೂಸ್ ವರದಿಯ ಅಂಶವನ್ನೇ ತನಿಖೆಯಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಆಂತರಿಕ ತನಿಖೆಯಲ್ಲಿ ಲೋಕಾಯುಕ್ತ ಒಪ್ಪಿಕೊಂಡಿದೆ. ಲೋಕಾಯುಕ್ತದ ಒಳಗೆ ನಡೆದಿರುವಂತಹ ಅಧಿಕಾರಿಗಳ ಲೂಟಿಯನ್ನ ಆಂತರಿಕ ತನಿಖೆಯಲ್ಲಿ ಒಪ್ಪಿಕೊಂಡಿದೆ ಲೋಕಾಯುಕ್ತ. ಯಾವ ರೀತಿಯಾಗಿ ಈ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು, ಅಧಿಕಾರಿಗಳನ್ನ ಯಾವ ರೀತಿಯಾಗಿ ಬೆದರಿಸಿ ಅವರಿಂದ ಹಣವನ್ನು ವಸೂಲಿ ಮಾಡ್ತಾ ಇದ್ರು, ಈ ವಿಚಾರವಾಗಿ ಬಹಳಷ್ಟು ಡೀಟೇಲ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ವರದಿಯನ್ನು ಮುಂದಿಟ್ಟಿತ್ತು. ಸುವರ್ಣ ನ್ಯೂಸ್ನ ವರದಿಯ ಅಂಶವೇ ತನಿಖೆಯಲ್ಲೂ ಕೂಡ, ಆಂತರಿಕ ತನಿಖೆಯಲ್ಲೂ ಕೂಡ ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಅಬಕಾರಿ ಹಾಗೂ ಬಿಬಿಎಂಪಿ ಅಧಿಕಾರಿಗಳಿಂದ ವಸೂಲಿಯನ್ನ ನಡೆಸಲಾಗಿತ್ತು. ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಂದ ಲೋಕಾಯುಕ್ತ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ವಸೂಲಿಯನ್ನ ಮಾಡಿದ್ರು. ಅಬಕಾರಿ ಇಲಾಖೆ ಸಾಕಷ್ಟು ಅಧಿಕಾರಿಗಳಿಂದ ವಸೂಲಿ ಆಗಿದೆ. ವಾಟ್ಸ್ಆಪ್ ಕರೆ ಮಾಡಿ ಅಧಿಕಾರಿಗಳಿಂದ ವಸೂಲಿ ಮಾಡಿರೋದು ಆಂತರಿಕ ತನಿಖೆಯಲ್ಲಿ ಈಗ ದೃಢಪಟ್ಟಿದೆ. ಯಾವ ರೀತಿಯಾಗಿ ವಸೂಲಿ ಮಾಡ್ತಾ ಇದ್ರು ಅನ್ನೋದನ್ನ ನಿಮ್ಮ ಮುಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡೀಟೇಲ್ ಆಗಿ ಮುಂದಿಟ್ಟಿತ್ತು. ಅದು ಈಗ ಆಂತರಿಕ ತನಿಖೆಯಲ್ಲೂ ಕೂಡ ದೃಢಪಟ್ಟಿದೆ. ಶ್ರೀನಾಥ್ ಜೋಶಿ ಅಣತಿಯ ಮೇರೆಗೆ ನಿಂಗಪ್ಪನಿಂದ ವಸೂಲಿ ಆಗ್ತಾ ಇತ್ತು. ಕಾನ್ಸ್ಟೇಬಲ್ ನಿಂಗಪ್ಪ ಜೊತೆಗೆ ಶ್ರೀನಾಥ್ ಜೊತೆ ಸಂಪರ್ಕದಲ್ಲಿದ್ದ. ಶ್ರೀನಾಥ್ ಜೋಶಿ ಇಬ್ಬರು ಕೂಡ ನಿರಂತರ ಸಂಪರ್ಕದಲ್ಲಿ ಇರೋದು ಕೂಡ ದೃಢಪಟ್ಟಿದೆ. ಈ ಪ್ರಕರಣದ ತನಿಖೆಯನ್ನ ಲೋಕಾಯುಕ್ತ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ದೃಢಪಟ್ಟಿದೆ. ಮಾಜಿ ಕಾನ್ಸ್ಟೇಬಲ್ ನಿಂಗಪ್ಪನ ಅಸಲಿ ಬಣ್ಣ ಬಯಲಾಗಿದೆ. ಕೋಡ್ ವರ್ಡ್ ಮೂಲಕ ಹಣವನ್ನ ವಸೂಲಿ ಮಾಡಲಾಗ್ತಾ ಇತ್ತು. 1 ಲಕ್ಷಕ್ಕೆ 1 kg ಅಂತ ಕೋಡ್ ವರ್ಡ್ ಅನ್ನ ಬಳಕೆ ಮಾಡ್ತಾ ಇದ್ರು. ತನಿಖೆಯ ಸಂದರ್ಭದಲ್ಲಿ ಕೆಜಿ ಹೆಸರಲ್ಲಿ ಕೋಡ್ ವರ್ಡ್ ಬಳಕೆ ಆಗಿರೋದು ಗೊತ್ತಾಗಿದೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪೂರ್ಣವಾಗಿ ವಿಸ್ತೃತವಾದಂತಹ ವರದಿಯನ್ನ ನಿಮ್ಮ ಮುಂದಿಟ್ಟಿತ್ತು. ಸುವರ್ಣ ನ್ಯೂಸ್ನ ವರದಿಯ ಅಂಶಗಳೇ ತನಿಖೆಯಲ್ಲೂ ಕೂಡ ಉಲ್ಲೇಖ ಆಗಿದೆ. ಅಕ್ರಮವಾಗಿ ಸಂಪಾದಿಸಿರುವಂತಹ ಹಣ ವೈಟ್ ಮಾಡುವಂತ ಪ್ರಯತ್ನ, ವೈಟ್ ಮನಿ ಮಾಡೋದಕ್ಕೆ ಕ್ರಿಪ್ಟೋ ಮೊರೆ ಹೋದಂತಹ ಶ್ರೀನಾಥ್ 24 ಕ್ರಿಪ್ಟೋ ವ್ಯಾಲೆಟ್ಗಳನ್ನ ಈ ನಿಂಗಪ್ಪ ಹೊಂದಿದ ಅನ್ನುವಂಥದ್ದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಈ ಪೈಕಿ 13 ವ್ಯಾಲೆಟ್ಗಳ ಮಾಹಿತಿಯನ್ನ ಲೋಕಾಯುಕ್ತ ಪಡ್ಕೊಂಡಿದೆ. 13 ವ್ಯಾಲೆಟ್ನಲ್ಲಿ 4,92,00,000 ಹಣವನ್ನ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಿರೋದು ಕೂಡ ಗೊತ್ತಾಗಿದೆ. ನಿಂಗಪ್ಪ ಶ್ರೀನಾಥ್ ಜೋಶಿ ಅಕ್ರಮ ಮಾಡಿರೋದು ಲೋಕಾಯುಕ್ತ ನಡೆಸ್ತಾ ಇರುವಂತಹ ಆಂತರಿಕ ತನಿಖೆಯಲ್ಲಿ ದೃಢಪಟ್ಟಿದೆ. ಗಮನಿಸಬೇಕಾಗಿರುವಂತಹ ಅಂಶ ಅಂದ್ರೆ ಈ ವಿಚಾರಗಳನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಹಿಂದೆಯೇ ನಿಮ್ಮ ಮುಂದೆ ವಿಸ್ತೃತವಾಗಿ ಇಟ್ಟಿತ್ತು. ಯಾವ ರೀತಿಯಾಗಿ ಈ ನಿಂಗಪ್ಪ ಹಾಗೂ ಶ್ರೀನಾಥ್ ಜೋಶಿ ಅಕ್ರಮವನ್ನ ನಡೆಸ್ತಾ ಇದ್ರು. ಅಬಕಾರಿ ಇಲಾಖೆಯ ಅಧಿಕಾರಿಗಳನ್ನ ಬೆದರಿಸಿ, ಅಬಕಾರಿ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನ
ಬೆದರಿಸಿ ಅವರಿಂದ ಹಣವನ್ನು ವಸೂಲಿ ಮಾಡ್ತಾ ಇದ್ರು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಈ ಗ್ಯಾಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇತ್ತು ಅದನ್ನು ವಿಸ್ತೃತವಾದಂತಹ ವರದಿಯ ಮೂಲಕ ನಿಮ್ಮ ಮುಂದೆ ಇಟ್ಟಿತ್ತು. ಅದೇ ಅಂಶಗಳೇ ಲೋಕಾಯುಕ್ತದ ತನಿಖೆಯಲ್ಲೂ ಕೂಡ, ಆಂತರಿಕ ತನಿಖೆಯಲ್ಲೂ ಕೂಡ ಉಲ್ಲೇಖ ಆಗಿದೆ ಅನ್ನೋದನ್ನು ಗಮನಿಸಬೇಕು. ಆಲ್ ಇಂಡಿಯಾ ಸರ್ವಿಸ್ ರೂಲ್ಸ್ ಉಲ್ಲಂಘನೆ ಆಗಿದೆ. ಅಖಿಲ ಭಾರತ ನಾಗರಿಕ ಸೇವಾ ಇಲಾಖೆಗೆ ಪತ್ರವನ್ನ ಬರೆಯಲಾಗಿದೆ. ಕಠಿಣ ಕ್ರಮಕ್ಕೆ ಕೋರಿ ಪತ್ರವನ್ನ ಲೋಕಾಯುಕ್ತ ಬರೆದಿದ್ರು. ಶ್ರೀನಾಥ್ ಜೋಶಿ ವಿರುದ್ಧ ಕಠಿಣ ಕ್ರಮಕ್ಕೆ ಪತ್ರವನ್ನ ಬರೆಯಲಾಗಿದೆ. ಚೀಫ್ ಸೆಕ್ರೆಟರಿಗೆ ಕಠಿಣ ಕ್ರಮದ ಮಾಹಿತಿಗೆ ಪತ್ರವನ್ನ ಬರೆಯಲಾಗಿದೆ. ಸ್ವಯಂ ಪ್ರಕರಣವನ್ನ ದಾಖಲಿಸಿ ಲೋಕಾಯುಕ್ತ ತನಿಖೆಯನ್ನ ನಡೆಸಿತ್ತು. ನಿಂಗಪ್ಪ ಶ್ರೀನಾಥ್ ವಿರುದ್ಧ ದೂರು ಬಂದಿರಲಿಲ್ಲ. ಭ್ರಷ್ಟಾಚಾರ ಲೋಕಾಯುಕ್ತ ಗಮನಕ್ಕೆ ಬಂದಿತ್ತು. ಸುಮೋಟೋ ಕೇಸ್ ದಾಖಲಿಸಿ ಲೋಕಾಯುಕ್ತ ತನಿಖೆಯನ್ನು ನಡೆಸಿದೆ. ಶ್ರೀನಾಥ್ ಜೋಶಿ, ನಿಂಗಪ್ಪ ವಿರುದ್ಧ ಅಧಿಕಾರಿಗಳು ತನಿಖೆಯನ್ನು ಮಾಡಿದ್ದಾರೆ. ಎಲ್ಲ ಮಾಹಿತಿಗಳನ್ನು ಕೂಡ ಬ್ರೇಕ್ ಮಾಡಿದ್ದೆ ಸುವರ್ಣ ನ್ಯೂಸ್. ಲೋಕಾಯುಕ್ತ ತನಿಖೆಯಲ್ಲಿ ಸುವರ್ಣ ನ್ಯೂಸ್ ವರದಿಯ ಅಂಶಗಳು ಅವುಗಳೇ ಈ ತನಿಖೆಯಲ್ಲೂ ಕೂಡ ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನು ಗಮನಿಸಬೇಕಾಗಿರುವಂತಹ ವಿಚಾರ. ಲೋಕಾಯುಕ್ತದಲ್ಲೇ ಇದ್ದಾರ ಸಾಕಷ್ಟು ಭ್ರಷ್ಟರು. ಈ ಪ್ರಕರಣ ಈ ರೀತಿಯ ಅನುಮಾನವನ್ನ ಹುಟ್ಟುಹಾಕಿದೆ. ಪ್ರತ್ಯೇಕ ತನಿಖಾ ತಂಡಕ್ಕೆ ಪತ್ರವನ್ನ ಬರೆದಿದೆ ಲೋಕಾಯುಕ್ತ. ಪ್ರತ್ಯೇಕವಾಗಿರುವಂತಹ ಆಂತರಿಕ ನಿಗಾ ಘಟಕಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿದೆ. 2023 ಹಾಗೂ 2025ರಲ್ಲಿ ಲೋಕಾಯುಕ್ತವೇ ಪತ್ರವನ್ನ ಬರೆದಿದೆ. ಭ್ರಷ್ಟಾಚಾರ ನಿಗ್ರಹ ಮಾಡೋ ಲೋಕಾಯುಕ್ತಕ್ಕೆ ಪತ್ರವನ್ನು ಬರೆಯಲಾಗಿದೆ. ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಲೋಕಾಯುಕ್ತರ ಪತ್ರ. ಕರ್ನಾಟಕ ಲೋಕಾಯುಕ್ತ ರಾಷ್ಟ್ರ ಮಟ್ಟದಲ್ಲಿ ಭ್ರಷ್ಟಾಚಾರದ ವಿರುದ್ಧ ನಡೀತಾ ಇರುವಂತಹ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ, ಭ್ರಷ್ಟಾಚಾರದ ವಿರುದ್ಧದ ತನಿಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ದೊಡ್ಡ ಹೆಸರು ಮಾಡಿರುವಂತಹ ಸಂಸ್ಥೆ, ತನ್ನದೇ ಆಗಿರುವಂತಹ ಚಾಪನ್ನ ಮೂಡಿಸಿರುವಂತಹ ಸಂಸ್ಥೆ ಕರ್ನಾಟಕ ಲೋಕಾಯುಕ್ತ. ಅಂತ ಸಂಸ್ಥೆಗೆ ಕಳಂಕ ಮಾಡಿರುವಂತಹ ಈ ಅಧಿಕಾರಿಗಳು ಇನ್ನೂ ಕೂಡ ಹಾಗಾದ್ರೆ ಲೋಕಾಯುಕ್ತದಲ್ಲಿ ಈ ರೀತಿಯಾಗಿರುವಂತಹ ಭ್ರಷ್ಟ ಕುಳಗಳು ಇದಾವ ಅನ್ನುವಂತಹ ಅನುಮಾನಗಳಿಗೆ ಕಾರಣ ಆಗಿದೆ. ಲೋಕ ಸಂಸ್ಥೆಯಲ್ಲೇ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅನ್ನುವಂತಹ ಒಂದು ಮಾತುಗಳು, ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಈ ಪ್ರಕರಣದಿಂದ. ಲೋಕಾಯುಕ್ತ ಹೆಸರನ್ನ ಹೇಳಿ ಅಧಿಕಾರವನ್ನ ದುರ್ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ. ಇಂಥ ಒಂದು ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯ ಹೆಸರನ್ನ ಹೇಳಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ಆನೇಕಲ್ ತಹಶೀಲ್ದಾರ್ಗೆ ಕರೆಯನ್ನ ಮಾಡಲಾಗಿತ್ತು. ಜಮೀನು ದಾಖಲೆ ವಿಚಾರಕ್ಕೆ ತಹಶೀಲ್ದಾರ್ ಕರೆ ಮಾಡಿದಂತ ವಿಶೇಷ ತಹಶೀಲ್ದಾರ್ ಕರಿಯನಾಯ್ಕ ಈ ಬಗ್ಗೆ ಪ್ರಕರಣ ದಾಖಲಾಗಿ ತನಿಖೆಯನ್ನ ಮುಂದುವರಿಸಲಾಗಿದೆ. ಲೋಕಾಯುಕ್ತ ಹೆಸರಲ್ಲಿ ಹಣ ವಸೂಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ವಸೂಲಿ ಬಗ್ಗೆ ವಿವಿಧ ಠಾಣೆಗಳಲ್ಲಿ 41 ಎಫ್ಐಆರ್ ದಾಖಲಾಗಿದೆ. ಬಹುತೇಕ ಕೇಸ್ಗಳಲ್ಲಿ ಬಿ ರಿಪೋರ್ಟ್ ಆಗಿದೆ. ಲೋಕಾಯುಕ್ತಕ್ಕೆ ಸಿಬ್ಬಂದಿ ಕೊರತೆ ಕೂಡ ಎದುರಾಗಿದೆ. ಸಿಬ್ಬಂದಿ ಕೊರತೆಯಿಂದ 6525 ಪ್ರಕರಣ ಬಾಕಿಯಾಗಿದೆ. ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಈ ವಿಚಾರವಾಗಿ ಲೋಕಾಯುಕ್ತ ಬರೆದಿದೆ. ಇನ್ನು ಈ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಲೋಕಾಯುಕ್ತ ಬೆಳವಣಿಗೆಯನ್ನ ಸಹಿಸದೆ ಆ ಸಂಸ್ಥೆಗೆ ಕೆಟ್ಟ ಹೆಸರನ್ನ ತರುವಂತ ಉದ್ದೇಶ ಕೂಡ ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಕೆಲ ಅಧಿಕಾರಿಗಳಿಂದ ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಗೆ, ಲೋಕಾಯುಕ್ತಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಹಾಗಾದ್ರೆ ರೇಡ್ ಆಗಬಹುದು ಅಂತ ಸಂಸ್ಥೆಯ ಬಗ್ಗೆ ಪಿತೂರಿ ನಡೀತಾ ಇದೆ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ತಮ್ಮ ರಕ್ಷಣೆಗೆ ಭ್ರಷ್ಟರಿಂದ ಸಂಸ್ಥೆಯ ವಿರುದ್ಧ ಪಿತೂರಿ ನಡೀತಾ ಇದೆಯಾ? ಹಾಗಾದ್ರೆ ಲೋಕಾಯುಕ್ತ ಸಂಸ್ಥೆಗೆ ಚ್ಯುತಿ ಬರುವಂತೆ ಅಧಿಕಾರಿಗಳು ವರ್ತನೆಯನ್ನ ಮಾಡಿರೋದು ಇಲ್ಲಿ ಗಮನಿಸಬೇಕು. ಕೆಟ್ಟ ಹೆಸರನ್ನ ತರೋದಕ್ಕೆ ಪಿತೂರಿ ಅಂತ ಲೋಕಾಯುಕ್ತವೇ ಹೇಳ್ತಾ ಇದೆ.
ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚೇತನ್, ಲೋಕಾಯುಕ್ತ ಅನ್ನುವಂತ ಒಂದು ಸಂಸ್ಥೆ ಇಡೀ ದೇಶದಲ್ಲಿ ಕರ್ನಾಟಕ ಲೋಕಾಯುಕ್ತಕ್ಕೆ ಇರುವಂತ ಹೆಗ್ಗಳಿಕೆಯನ್ನ ಅಥವಾ ಅದರ ಒಂದು ಹೆಚ್ಚುಗಾರಿಕೆಯನ್ನ ನೋಡಿದ್ವಿ. ಯಾವ ರೀತಿಯಾಗಿ ಭ್ರಷ್ಟರ ವಿರುದ್ಧ ಇಷ್ಟು ವರ್ಷಗಳ ಕಾಲ ಒಂದು ಕರ್ತವ್ಯವನ್ನ ನಿರ್ವಹಿಸಿತ್ತು ಅನ್ನುವಂಥದ್ದು. ಆದ್ರೆ ಈಗ ನಡೀತಾ ಇರುವಂಥದ್ದು ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಬಂದಿರುವಂತಹ ಕಳಂಕ. ಹಾಗಾದ್ರೆ ಏನ್ ನಡೀತಾ ಇದೆ ಲೋಕಾಯುಕ್ತದಲ್ಲಿ? ನಿಜಕ್ಕೂ ಕೂಡ ಲೋಕಾಯುಕ್ತ ಸಂಸ್ಥೆಗೆ ಹಾಗಾದ್ರೆ ಕೆಟ್ಟ ಹೆಸರು ತರುವಂತ ಪ್ರಯತ್ನಗಳಾಗ್ತಾ ಇದೆ. ಒಟ್ಟಾರೆಯಾಗಿ ಏನ್ ನಡೆದಿರೋದು ಇದು ಅಂತ? ಮಧುಕರ್ ಶೆಟ್ಟಿ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳಿಂದಲೇ ಒಂದು ಭ್ರಷ್ಟಾಚಾರ ಆದಂತಹ ಪ್ರಕರಣ ಬಹುತೇಕ ಒಂದು ಲೋಕಾಯುಕ್ತ ಸಂಸ್ಥೆಗೆ ಒಂದು ಮುಜುಗರವನ್ನು ಉಂಟು ಮಾಡಿರುವಂಥದ್ದು. ಅಂದ್ರೆ ಏನ್ ಇದರಲ್ಲಿ IPS ಅಧಿಕಾರಿಯಾಗಿದ್ದಂತಹ ಶ್ರೀನಾಥ್ ಜೋಶಿ ಏನಿದ್ದಾರೆ, ಅವರು ಮತ್ತೆ ನಿಂಗಪ್ಪ ಸೇರ್ಕೊಂಡು ಯಾವ ರೀತಿ ಒಂದು ಭ್ರಷ್ಟಾಚಾರವನ್ನ ಮಾಡಿದ್ರು ಅನ್ನೋದನ್ನ, ಅಂದ್ರೆ ಆ ಭ್ರಷ್ಟಾಚಾರ ನಡೆದ ದಿನದಿಂದನೂ ಕೂಡ ಇಂಚಿಂಚಾಗಿ ಸುವರ್ಣ ನ್ಯೂಸ್ ಬಿತ್ತರ ಮಾಡಿತ್ತು. ಸುವರ್ಣ ನ್ಯೂಸ್ ವರದಿ ಮಾಡಿದ್ದ ವರದಿಗಳೇ ಅದೇ ಅಂಶಗಳೇ ಒಂದು ಲೋಕಾಯುಕ್ತರ ಒಂದು ಆಂತರಿಕ ತನಿಖೆಗಳೇ ಕೂಡ ಬಯಲಾಗಿರುವಂಥದ್ದು. ಅಂದ್ರೆ ಇಲ್ಲಿ ಕಾನ್ಸ್ಟೇಬಲ್ ನಿಂಗಪ್ಪ ಹಾಗೂ ಶ್ರೀನಾಥ್ ಜೋಶಿ ಇಬ್ರು ಕೂಡ ಒಂದು ತಂಡವನ್ನಾಗಿ ಮಾಡಿಕೊಂಡು ಅಬಕಾರಿ ಇಲಾಖೆ ಅಧಿಕಾರಿಗಳಿರ್ಬೋದು, BBMP ಅಧಿಕಾರಿಗಳಾಗಿರ್ಬೋದು, ಅವ್ರಿಗೆಲ್ರಿಗೂ ಕೂಡ ಮೊದಲೇ ಒಂದು ಭ್ರಷ್ಟಾಚಾರದಲ್ಲಿ ಅಂದ್ರೆ ಎದುರಿಸಿ ಅವರಿಂದ ಹಣವನ್ನ ವಸೂಲಿ ಮಾಡಿದ್ದಾರೆ ಅನ್ನೋದು ಇದೀಗ ಏನು ಇನ್ವೆಸ್ಟಿಗೇಷನ್ ವೇಳೆ ಅಂದ್ರೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿರುವಂಥದ್ದು. ಅಂದ್ರೆ KG ಹೆಸರಲ್ಲಿ ಹಣವನ್ನ ಈಸ್ಕೊಳ್ತಿದೆ. ಅಂದ್ರೆ 1 ಲಕ್ಷಕ್ಕೆ 1 kg ಅಕ್ಕಿ, 1 kg ಸಕ್ಕರೆ, ಈ ರೀತಿ ಕೋಡ್ ವರ್ಡ್ ಅನ್ನ ಬಳಸಿ ಅವರು ಹಣವನ್ನ ಈಸ್ಕೊಳ್ತಿದ್ರು ಅನ್ನೋದು ಬಗ್ಗೆನೂ ಕೂಡ ಏನು ಇನ್ವೆಸ್ಟಿಗೇಷನ್ ವೇಳೆ ಅಂದ್ರೆ ಇದುವರೆಗಿನ ಏನು ತನಿಖೆ ವೇಳೆ ಬಯಲಾಗಿರುವಂಥದ್ದು. ಹೀಗೆ ಸಾಕಷ್ಟು ಅಂಶಗಳು ಇಲ್ಲಿ ಬಯಲಾಗಿದೆ. ಇದೊಂದು ನಿಜಕ್ಕೂ ಕೂಡ ಲೋಕಾಯುಕ್ತ ಸಂಸ್ಥೆಗೆ ಒಂದು ಮುಜುಗರ ತರುವಂತಹ ಒಂದು ಪ್ರಕರಣವಾಗಿತ್ತು. ಏನು ಈ ರೀತಿ ಕೋಡ್ ವರ್ಡ್ ಅನ್ನ ಇಟ್ಕೊಂಡು BBMP ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳಿಂದ ಸಾಕಷ್ಟು ಹಣವನ್ನ ಪಡ್ಕೊಂಡಿರೋದು ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂಥದ್ದು. ಅದಲ್ದಿರ ಅದರಲ್ಲಿ 13 ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡೋದಕ್ಕೆ ಕ್ರಿಪ್ಟೋ ಏನು ಮೂಲಕ ಏನು ಶ್ರೀನಾಥ್ ಜೋಶಿ ಟ್ರೈ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿಂಗಪ್ಪ ಹೆಸರಲ್ಲಿ ಒಟ್ಟು 13 ಕ್ರಿಪ್ಟೋ ಕರೆನ್ಸಿ ಅಕೌಂಟ್ಗಳಿದ್ವು. ಅದರಲ್ಲಿ 4 ಕೋಟಿಗೂ ಅಧಿಕ ಹಣವನ್ನ ಹೂಡಿಕೆ ಮಾಡಲಾಗಿತ್ತು. ಇದು ಒಂದು ಇನ್ವೆಸ್ಟಿಗೇಷನ್ನ ಭಾಗ. ಆದರೆ ಇನ್ನು ಈ ಒಂದು ವರದಿಯಲ್ಲಿ ಸಾಕಷ್ಟು ಅಂಶಗಳನ್ನು ಲೋಕಾಯುಕ್ತರು ಉಲ್ಲೇಖವನ್ನ ಮಾಡಿರುವಂಥದ್ದು. ಲೋಕಾಯುಕ್ತ ಸಂಸ್ಥೆಗೆ ಆಂತರಿಕ ನಿಗಾ ಘಟಕವನ್ನ ಸ್ಥಾಪನೆ ಮಾಡಿ ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ಪತ್ರವನ್ನು ಬರೆದಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡೋದಕ್ಕೆ ಅಂತಾನೆ ಲೋಕಾಯುಕ್ತ ಸಂಸ್ಥೆ ಇದೆ. ಆದರೆ ಲೋಕಾಯುಕ್ತ ಸಂಸ್ಥೆಯಲ್ಲೇ ಒಂದು ನಿಗಾ ಘಟಕ, ಅಧಿಕಾರಿಗಳ ಮೇಲೆ ಒಂದು ನಿಗಾ ಇಡೋದಕ್ಕೆ ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಅನ್ನೋದು ಸಹಜವಾಗಿ ಒಂದು ಮುಜುಗರ ತರುವಂತಹ ವಿಚಾರವಾಗಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.